ಅಲ್ಲ, ಮಾದಪ್ಪನ ಪವಾಡಗಳು ಬೇಕಾದಷ್ಟಾಗಿದೆ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಾಗೆ ಮಕ್ಕಳು ಎಲ್ಲ ಕಾಣೆ ಆಗದಂಥ ಸಂದರ್ಭದಲ್ಲಿ ಹರಕೆ ಕಟ್ಕೊಂಡಾಗ ಆ ಮಕ್ಕಳು ಸಿಕ್ಕಿರೋದುಂಟು. ಅದೇ ರೀತಿ ಈಗ ಮಕ್ಕಳಾಗದೇ ಇರೋಂಥವ್ರು ಎಷ್ಟೋ ಜನ ಇದ್ದಾರೆ. ಆ ಥರ ಅಂಥವರು ಹರಕೆ ಕಟ್ಕೊಂಡಾಗ ಅವ್ರಿಗೆ ಮಕ್ಕಳಾಗಿರೋದು ಅದು ನಿದರ್ಶನ ಇದೆ. ಇನ್ನು ಮದುವೆ ಆಗದೇ ಇರೋಂಥವ್ರು, ಆಮೇಲೆ ಕಾಯಿಲೆಗಳಿರೋಂಥವ್ರು, ಅವರು ಅದು ಏನು ಅಂತಂದರೆ ಅವರ ಒಂದು ಮನಸ್ಸಿಗೆ ನಂಬಿದ್ದಾರೆ ಈ ದೇವರನ್ನು. ಆ ನಂಬಿದಂಥವ್ರಿಗೆ ಕೈ ಬಿಡೋದಿಲ್ಲ ಅನ್ನೋದು ಅದು ಹಿಂದೆಯಿಂದ ನಡ್ಕೊಂಬಂದಿರೋಂಥದ್ದು. ಅದು ಅಲ್ಲದೆ ಈ ಒಂದು ಸ್ಥಳ, ಈ ಮಲೆ ಅಂತಂದರೆ ಬೆಟ್ಟ ಸಾಲುಗಳು. ಈ ಬೆಟ್ಟ ಸಾಲಲ್ಲಿ ಈ ರೀತಿಯಾದಂಥ ಒಂದು ಪವಾಡ ದೇವರು ಇದ್ದಾರೆ ಅಂತಂದರೆ ನಮ್ಮ ಕರ್ನಾಟಕಕ್ಕೆ ನಾವು ಪಡ್ಕೊಂಬಂದಿರೋಂಥ ಒಂದು ಅದೃಷ್ಟ ಅಂತ ಹೇಳ್ಬೋದು. ಅದನ್ನು ನಾವು ಕರ್ನಾಟಕ ಜನ, ಇದು ದೊಡ್ಡ ಟೂರಿಸ್ಟ್ ಪ್ಲೇಸ್, ಇದು ಎಲ್ಲ ಇಡೀ ಭಾರತ ದೇಶದಿಂದ ಇಲ್ಲಿಗೆ ಬರ್ತಿದ್ದಾರೆ. ಇನ್ನೂ ಹೆಚ್ಚಿನಾದ ಒಂದು ಸೌಕರ್ಯಗಳು ಕೊಡಬೇಕು ಇವರು. ಇದು ಸೌಕರ್ಯಗಳು ಕೊಟ್ಟರೆ ಖಂಡಿತ ಜನಕ್ಕೆ ಒಳ್ಳೆಯದಾಗುತ್ತೆ, ಇದು ಚೆನ್ನಾಗಿ ಬೆಳೆಯುತ್ತೆ. ಈಗ ನಮ್ಮದು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇಲ್ಲಿ, ಕರ್ನಾಟಕ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇಲ್ಲಿ ಆಗುತ್ತೆ ಅಂತ ಮಾಡಬೇಕು ಹೋಗಿ ಅಂತ ಸರ್ಕಾರದ ಕಡೆಯಿಂದ ಹೇಳಿದ್ದಾರೆ. ಹಾಗಾಗಿ ಈಗ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾಯಿದೆ. ಈಗ ಅವರು ಬರ್ತಾರೆ ಅಂತ ರೋಡು ಗೀಡು ಏನೇನೋ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ಯಾವಾಗಲೂ ಸ್ವಚ್ಛವಾಗಿರಬೇಕು, ಎಲ್ಲರೂ ಒಂದು ಸ್ವಚ್ಛತೆ ಕಾಪಾಡ್ಕೊಂಬರ್ಬೇಕು. ಇದನ್ನು ಜಾಗನ ನಾವು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗಿ ಒಳ್ಳೆಯ ಒಂದು ದೈವಭಕ್ತಿ, ದೇವ್ರದ್ದು ಒಂದು ಇದು ಆಶೀರ್ವಾದ ಪಡಿಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.